ಎಲ್ರಿಗೂ ನಮಸ್ಕಾರ. ನಾನು ಮದನ್ ಜೀವಿ. ನಾನು ನಿಮ್ಮ ಸುಹಾಸ್ ಶೆಟ್ಟಿ. ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಮಾಡಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಪಯಣ ಜೊತೆ ನೀವು ಬನ್ನಿ. ಈಗ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತೀವಿ. ಇನ್ನಿಬ್ರು ಬರ್ತಾರೆ, ಅವರಿಗೆ ಕಾಯ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಬಸ್ ತಿಂತಾ ಇದ್ದೀವಿ. ನಾವು ಇಲ್ಲೇ ಇದೀವಿ. ಒಂದೊಂದು ಫ್ರೆಂಡ್ಸ್, ಈಗ ಮಾರುತಿ ಸರ್ಕಲಲ್ಲಿ ಇದ್ದೀವಿ. ಫ್ರೆಂಡ್ಸ್, ಈಗ KR ಮಾರ್ಕೆಟಲ್ಲಿ ಇದ್ದೀವಿ. ಫ್ರೆಂಡ್ಸ್, ಇವನು ಅಜಯ್, ಅವನು ಮುದ್ದಪ್ಪನ ನಟರಾಜ, ಸುವಾಸ. ಫ್ರೆಂಡ್ಸ್, ಇವನು ನಟರಾಜ. ಹಾಯ್ ಹೇಳ. ಫ್ರೆಂಡ್ಸ್, ಈಗ ಮೆಟ್ರೋದಲ್ಲಿ ಹೋದಂತ ಫ್ರೆಂಡ್ಸ್, ಈಗ ಮೆಟ್ರೋ ಹೋಗ್ತಾ ಇದ್ದೀವಿ. ಇದ್ರ ಮೇಲೆ ನಿಂತ್ಕೊಂಡ್ರು ಏನು ಗೊತ್ತಿಲ್ಲ ಮರೆಯ. ಈಗ ಅಲ್ಲಿ ಹಾಕ್ಬೇಕು, ಇಳಿತಾ ಹಾಕ್ಬೇಕಲ್ಲ. ಅದೇ ಈಗ ಎಂತ ಅದು ಮಹಾಲಕ್ಷ್ಮಿನಾ? ಫ್ರೆಂಡ್ಸ್, ಈಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಹಾಲಕ್ಷ್ಮಿಗೆ ಬಂದಿದ್ದ ಇವತ್ತು ಸ್ಪೆಷಲ್ ಡೇ, ಹಂಗಾಗಿ ಇಸ್ಕಾನ್ ಟೆಂಪಲ್ ಹೋಗ್ತಿದ್ದೀವಿ ಎಲ್ಲ. ಏನು ಸ್ಪೆಷಲ್ ಡೇ? ವರಮಹಾಲಕ್ಷ್ಮಿ ಹಬ್ಬ. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ದೇವಸ್ಥಾನ ಉಂಟು. ಅದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಗೊತ್ತಲ್ಲ ನಿಮಗೆ? ಫ್ರೆಂಡ್ಸ್ ನೋಡಿ, ಇದು ರಂಗೋಲಿ ಹಾಕ್ಯಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಫ್ರೆಂಡ್ಸ್ ನೋಡಿ, ಕಾರ್ ತೊಳಿತಿದ್ದಾರೆ. ಇದೇ ರೋಡಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ ಇಸ್ಕಾನ್ ಟೆಂಪಲ್ಲು. ಕೇಳ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ನಾವು 4 ಜನ ಹೊರಟಿದ್ದೀವಿ ಈಗ. ಹಂಗಾಗಿ ಇವತ್ತು ಸ್ಪೆಷಲ್. ಇವತ್ತು ಅವನು ಲಾಗ್ ಮಾಡ್ತಾ ಇದ್ದಾನೆ ನಿಮ್ಗಡೆ. ವರಮಹಾಲಕ್ಷ್ಮಿ ಸ್ಪೆಷಲ್. ನಮಗೆ ಒಂದು ರಜೆ ಸಿಕ್ತು ಅಂತ. ಹೌದು, ರಜೆ ಇತ್ತು ಅಂತ ಎಲ್ಲರೂ ಹೋಗೋಣ ಅಂತ ಬಂದಿದ್ದೀವಿ. ಒಂದು ಮೂಮೆಂಟ್ನ ಒಂದು ರಜೆನ ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ದೇವಸ್ಥಾನ ಒಳ್ಳೆ ಸ್ಪೆಷಲ್. ಹೌದು, ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಿರೋದು. ಇವನು 2ನೇ ಸಲ ಹೋಗ್ತಾ ಇದ್ದಾನೆ. ಕರೆಕ್ಟ್. ನಾವು 3 ಜನ ಫಸ್ಟ್ ಟೈಮ್ ಹೋಗ್ತಿರೋದು. ಅವನು ಸ್ಪೀಡಾಗಿ ನಡೀತಾ ಇದ್ದಾನೆ ಎಲ್ಲ. ನೀನೇ ಹೇಳ. ಓಹೋ ಫ್ರೆಂಡ್ಸ್, ಈಗ ನೆಟ್ಕೊಂಡು ಸುಮಾರು ದೂರ ಬಂದು ಎಲ್ಲಂತ ಗೊತ್ತಾಗ್ತಿಲ್ಲ. ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ದಾರೆ. ಬಂತು ಅನಿಸುತ್ತೆ. ಈಗ ಮೇನ್ ರೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಹೋಗ್ತಾನೇ ಇದ್ದೀವಿ. ಬನ್ನಿ ಹೋಗೋಣ, ಎಷ್ಟು ದೂರ ಹೋಗ್ಬೇಕಂತ ನೋಡುವ. ಫ್ರೆಂಡ್ಸ್, ಈಗ ಮೇನ್ ರೋಡಿಗೆ ಬಂದಿದ್ದೀವಿ. ಎಲ್ಲಿದೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಬೇರೆ ದೇವಸ್ಥಾನ ಉಂಟು. ಇಸ್ಕಾನ್ ಬಗ್ಗೆ ಒಂದು ನಟರಾಜ ಹೇಳು. ಇವತ್ತು ಸ್ಪೆಷಲ್ ಡೇ, ವರಮಹಾಲಕ್ಷ್ಮಿ ರಜೆ. ಅಂದರೆ ಇಸ್ಕಾನ್ ಅಂದರೆ ರಾಧಾಕೃಷ್ಣ ದೇವಾಲಯ ಅಂತ. ಒಳ್ಳೆ ಚೆನ್ನಾಗಿರುತ್ತೆ. ಇಸ್ಕಾನ್ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಒಂದಾದಂಥ ಕೃಷ್ಣ ಮತ್ತು ಬಲರಾಮ ಇರುವಂತಹ ಒಂದು ದೇವಸ್ಥಾನ. ಇದು ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಇದು ಟೂರಿಸಮ್ ಪ್ಲೇಸ್ ಆಗಿರುತ್ತೆ. ಇದು ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಈಗ. ನೋಡುವ, ಇವತ್ತು ಒಳ್ಳೆಯ ದಿನ ಆಗಿರೋ ಶುಕ್ರವಾರ ಆಗಿರೋದ್ರಿಂದ ಕೃಷ್ಣನ ದರ್ಶನ ಮಾಡೋಣ. ನಿಮಗೂ ನಮ್ಮ ಜೊತೆಗೆ ದರ್ಶನ ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ರಾಧಾಕೃಷ್ಣ. ಫ್ರೆಂಡ್ಸ್, ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ನೋಡಿ, ಹಿಂಗೆ ಲೈನಲ್ಲಿ ಹೋಗ್ಬೇಕು.
ಬೇಕಾದರೆ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಜೋಬಲ್ಲೆಲ್ಲ ಪರ್ಸು ಗಿರ್ಸೆಲ್ಲ ತೆಗೆದು ತೋರಿಸ್ಬೇಕು ಅವರಿಗೆಲ್ಲ. ಫ್ರೆಂಡ್ಸ್, ಈಗ ಚಪ್ಪಲಿ ಇಡೋಕ್ಕೆ ಟಿಕೆಟ್ ತಗೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಚಪ್ಪಲಿ ಚೀಲಕ್ಕೆ ಹಾಕಿ ಅದಾಡೋದ. ನೋಡ್ಕೊಂಡು ಕೊಟ್ಟಾರೆ, ಅದು ನೋಡ್ಕೊಂಡು ತಗೊಳೋದು. ಟೋಕನ್ ಕಾಲು ತೊಳ್ಕೊಂಡು ಒಳಗೆ ಹೋಗೋದು. ಅಯ್ಯೋ, ಕಾಲೆಲ್ಲ ತೊಳಿರಿ. ಚೆನ್ನಾಗಿ ಉಂಟು, ಸೂಪರ್ ಆಗಿದೆ. ಇದೇ ಫಸ್ಟ್ ಟೈಮಾ? ಹಾಂ, ಫಸ್ಟ್ ಟೈಮ್. ಏನು ನಾನು ಇದೇ ಫಸ್ಟ್ ಟೈಮ್. ಮತ್ತು ಒಂದ್ಸಲ ಬಂದಿನಂದ್ರೆ ಹಿಂಗೆ ರೋಡಲ್ಲಿ ನೋಡ್ಕೊಂಡು ಹೋಗಿದ್ದೆ. ಸುಳ್ಳು ಹೇಳ್ತೀಯ? ರೋಗವು, ದೋಷವು, ಇಲ್ಲಿಯೋ ಅದ್ರ ಒಳ್ಳೆಯ ಗುಣ ಅಂದರೆ ಚೆನ್ನಾಗಿ ನಮ್ಮ ಬೋರ್ಡ್ ಹಾಕಿ ನೋಡಿ. ಟೆಂಪಲ್ ಇದು ಕಾಣ್ತಾ ಇದೆ ನೋಡಿ, ಕಾಮಗಾರಿ ನಡೀತಾ ಇದೆ. ಇಲ್ಲೊಂದು ಕೆರೆ ಥರ ಮಾಡ್ಯಾರ. ಹೆಂಗೆ ಫ್ರೆಂಡ್ಸ್, ಈಗ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಒಳಗೆ ಹೋಗ್ತಾ ಇದ್ದೀವಿ ಈಗ. ಏನ ಚಿನ್ನದ ನೋಡಿ ಫ್ರೆಂಡ್ಸ್, ಇದು ಚಿನ್ನದ ಅಂತಿದ್ದಾರೆ. ಮತ್ತು ಉಡುಪಿಯಲ್ಲಿ ಕಾಲ ಅಲ್ಲ, ಉಡುಪಿ ಕೃಷ್ಣ ನೈಸ್, ಸೂಪರ್ ಆಗಿದೆ ಲೊಕೇಶನ್ ಅಲ್ಲ ಅಲ್ಲ, ಎಷ್ಟು ಚೆನ್ನಾಗಿ. ಫ್ರೆಂಡ್ಸ್, ಈಗ ದೇವಸ್ಥಾನದೊಳಗೆ ಹೋಗ್ಬಂದು ಫೋಟೋಗ್ರಫಿಗೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಬುಕ್ಸ್ ಎಲ್ಲ ಇದೆ. ಬುಕ್ಸು ಸುಮಾರು ಥರದ್ದಿದೆ, ಏನು ಬೇಕಾದ್ರೂ ತಗೋಬೋದು ನಾವು. ನೋಡ್ತಿದ್ದೀರಾ? ಏನದು? ಅವ್ರಿಗೆ ಗೊತ್ತಾ? ಚೆನ್ನಾಗಿದೆಯಲ್ಲ. ಫ್ರೆಂಡ್ಸ್, ಈಗ ದೇವಸ್ಥಾನದೊಳಗೆ ಹೋಗಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಿದ್ಯಾ? ನೀವು ಬರ್ತೀವಿ. ಎಲ್ಲ ಪ್ರಸಾದ ತಿಂತಾ ಇದ್ದಾರೆ. ನೀವು ನಿಮಗೆ ಅಂತ ಬರ್ತೀವಿ. ಏನಿಲ್ಲ ಅಂದ್ರೆ ಪ್ರಸಾದ ಅಲ್ಲ. ಹಾಂ, ಹೇಳಿ ಹೇಳಿ. ಇವತ್ತು ಏನಂದರೆ ನಾವು ಸ್ಪೆಷಲ್ಲಾಗಿ ರಾಧಾಕೃಷ್ಣ ಮಂದಿರಕ್ಕೆ ಬಂದಿದ್ದೀವಿ. ಎಲ್ಲರೂ ಬೇಗ ಒಂದು ಅಲ್ಲಿ ಮಾಡಪ್ಪ. ಫ್ರೆಂಡ್ಸ್ ನೋಡಿ, ಪ್ರಸಾದ ತಿಂತಾ ಇದ್ದೀವಿ. ನಟರಾಜ
ನಟರಾಜ ಪ್ರಸಾದ ತಿಂತಿದ್ದೆ. ಪ್ರಸಾದ ಹೆಂಗೆ ಉಂಟಾ ನಟರಾಜ? ಚೆನ್ನಾಗಿದೆ, ಫುಲ್ಲು ಬಿಸಿಯಾಗಿದೆ. ಹಾಂ, ಆಮೇಲೆ ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನೊಂದ್ಸರಿ ಎಷ್ಟು ವಿಸಿಟ್ ಮಾಡ್ಬೋದು ಇನ್ನೊಂದ್ಸರಿ. ಹೌದಾ, ಚೆನ್ನಾಗಿದೆ ಅಲ್ಲ? ಎಲ್ಲ ಚೆನ್ನಾಗಿದೆ. ಜಾಸ್ತಿ ಹೆಂಗಿದೆಯಾ ಸೋಸ? ನೋಡಿ, ಕೃಷ್ಣ ಪ್ರಸಾದ ತಿಂತಾ ಇದ್ದೀವಿ. ಏನ ಜೋರೇನ? ಕೃಷ್ಣನ್ ಪ್ರಸಾದ ಪೊಂಗಲ್ ತಿಂತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಂಡು ಈಗ ಕೆಳಗೆ ಬಂದಿದ್ದೀವಿ. ಈಗ ನಾವು ಬೇಕಂತ ಹೇಳ್ತಾ ಇದ್ದಾರೆ. ಸುವಾಸ ಮತ್ತು ಅಜಯ್ ಅಂತ ನಮ್ಮ ಫ್ರೆಂಡು. ಕೈಗೆಲ್ಲ ಕಡ್ಗ ತಗೋತಿದ್ದಾರೆ. ಈಗ ರೂಮಿಗೆ ಹೋಗಬೇಕು. ಮೆಟ್ರೋದಲ್ಲಿ ಹೋಗ್ಬೇಕು ಇವಾಗ. ಮೆಟ್ರೋದಲ್ಲಿ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಮೆಟ್ರೋ ಹೋಗ್ತಾ ಇದೆ.